ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅಂಥೇಳಿ ಬೇಸಿಕಲಿ ಅವರು ಸಾಹಿತಿಗಳು. ನಮ್ಮ ತಂದೆಯವ್ರನ್ನ ಕೇಳ್ಕೊಂಡು ಸಿನಿಮಾ ಅಂದರೆ ರೀಲ್ ಇರುತ್ತೆ, ಪ್ರಾಜೆಕ್ಟ್ ಇರ್ತದಲ್ಲ, ಏನೂ ಗೊತ್ತಿಲ್ಲ ಅವರೆಲ್ಲ ಅಲ್ಲಿ ನಟನೆ ಮುಗಿಸ್ಕೊಂಡು ವಾಪಸ್ ಹಿಂಗೆ ಬರುವಾಗ ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ನಿಂತಹ ಸುಂದರಕೃಷ್ಣ ಅರಸ್ ಸಾರು, ಮುಸುರಿ ಕೃಷ್ಣಮೂರ್ತಿ ಸಾರು, ನಾನು ಮತ್ತು ದೊಂಬರಕೃಷ್ಣ ಸುರೇಶ್ ಅಂಥೇಳಿ ಈಗ ಕಲಾವಿದರು ಗಾಂಧಿನಗರಕ್ಕೆ ಹೇಗೆ ಬಂದ್ರಿ ಅಂತ ಕೇಳಿದ್ರೆ ನಾನು ಕುತೂಹಲದಿಂದ ಹೇಳ್ತೀನಿ, ನಾನು ಆನೇಲಿ ಬಂದೆ ಅಂತ. ಆ ಊರಲ್ಲಿ ಏನಪ್ಪ ಅಂದರೆ ಆ ಹುಡುಗರನ್ನೆಲ್ಲ ಊರೆಲ್ಲ ಹಾಳು ಮಾಡ್ತಾ ಇರ್ತೀನಿ, ಕರ್ಕೊಂಡು ಹೋಗೋದು, ಅವ್ರಿಗೆ ಬೀಡಿ ಸೇರಿಸೋದು, ನಾನು ಬೀಡಿ ಸೇರಿಸೋದು, ಮತ್ತು ಕಾರ್ಡ್ಸ್ ಆಡೋದು, ಸಾರಾಯಿ ಕುಡಿಯೋದು, ಇಂಥವನ್ನೇ ಮಾಡ್ತಾ ಇರ್ತೀನಿ. ಅವರು ದೊಡ್ಡ ಕಣ್ಣೀರ್ ಕರ್ಚೀಫ್ ಡೈರೆಕ್ಟರ್ ಅಂತಲೇ ಅವ್ರನ್ನ ಕರಿತಿದ್ರು ಆವತ್ತಿನ ಸಂದರ್ಭದಲ್ಲಿ. ಅದರಲ್ಲಿ ನಾನು ಶ್ರುತಿಯವರ ಬ್ರದರ್ ಕ್ಯಾರೆಕ್ಟರ್ ಮಾಡಿದ್ದೆ, ಅಭಿಜಿತ್ ಅವರು ಕೂಡ ಆ್ಯಕ್ಟ್ ಮಾಡಿದರು. ನನ್ನ ಮಗನಾಗಿ ನೀನು ತೆಲುಗು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆಯಾ ಅಂದರೆ ಇದರಂಥ ವಿಪರ್ಯಾಸ ಇನ್ಯಾವುದೂ ಇಲ್ಲ ಅಂತ ಅಂದರು. ನಮಸ್ತೆ. ನಮಸ್ತೆ. ನೀವು ಬಹಳ ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೀರಿ, ದಶಕಗಳು. ನೀವು ಹೇಳ್ದಂಗೆ 4.5 ದಶಕ. ನಾನು ಅಂದ್ಕೊಂಡಿದ್ದು 90 ಅಂತ, ಬರೀ ಅಲ್ಲಿಂದ ಲೆಕ್ಕ ಹಾಕಿದ್ದೆ. ನೀವು ಬಾಲ್ಯ ನಟರಾಗಿ ಕತೆ ಶುರು ಮಾಡಿದ್ರಿ. ನನಗಿನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಸಿಗುತ್ತೆ ಅಂತ. ಸೊ ಫಸ್ಟ್ ಶುರು ಮಾಡಿ, ನಿಮ್ಮ ಬಣ್ಣದ ನಂಟು ಹೇಗೆ ಶುರು ಆಯಿತು? ನಿಮ್ಮ ತಂದೆಯವರು ಬೇಸಿಕಲಿ ಆ್ಯಕ್ಚುಲಿ ಸಾಹಿತಿಗಳು ಅಲ್ವಾ, ಬರಹಗಾರರು. ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ, ಏನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು? ಎಲ್ರಿಗೂ ನಮಸ್ಕಾರ. ಡೈಲಿ ಮಾಧ್ಯಮ ನಮ್ಮ ಅಶೋಕ್ ದಾವಣಗೆರೆಯವರ ಸಾರಥ್ಯದಲ್ಲಿ ಭಾಳ ಅದ್ಭುತವಾಗಿ ಮೂಡಿಬರ್ತಾ ಇದೆ ಚಾನಲ್ಲು. ನಾನು ಉಮೇಶ್ ಬಣಕಾರ್. ನಾನು ನನ್ನ ಚಿತ್ರರಂಗದ ಜೀವನ ನನ್ನ ಬಾಲನಟನಾಗಿ ದೊಂಬರ ಕೃಷ್ಣ ಅಂತಕ್ಕಂಥ ಒಂದು ಚಿತ್ರದಲ್ಲಿ ಬಾಲನಟನಾಗಿ ಬಂದೆ. ಆ ಸಂದರ್ಭಕ್ಕೆ ನಿರ್ಮಾಪಕರ ಸಂಘ ಹೊಸದಾಗಿ ಇದಾಗಿತ್ತು, ಅಂದರೆ ಉದ್ಭವ ಆಗಿತ್ತು. ಆ ಸಂದರ್ಭದಲ್ಲಿ HMK ಮೂರ್ತಿ ನನ್ನ ಗುರುಗಳು, ನಾನು ಬಾಲನಟನಾಗಿ ನಟಿಸಿದಂಥ ದೊಂಬರ ಕೃಷ್ಣ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು. ಸೊ ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅಂಥೇಳಿ ಬೇಸಿಕಲಿ ಅವರು ಸಾಹಿತಿಗಳು. ಸೊ ಅವ್ರ ಹತ್ರ ಅವರ ಒಡನಾಟ ಇತ್ತು. ಮನೆಗೆ ಬಂದಿದ್ದರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಅಲ್ಲಿಯ ತೀಟಿಗಳು ನನ್ನ ಒಂದು ಇದನ್ನೆಲ್ಲ ನೋಡಿ ನಮ್ಮ ತಂದೆಯವ್ರನ್ನ ಕೇಳಿಕೊಂಡ್ರು, ನಿಮ್ಮ ಮಗನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ಬೋದಾ ಅಂತ. ತಂದೆಯವರು ಆಯಿತು ಮಾಡ್ಕೊಂಡು ಹೋಗಿ ಅಂತ. ನನಗೂ ಒಂಥರ ಕುತೂಹಲ ಇತ್ತು. ಯಾಕೆಂದರೆ ನಾನು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿಬಿಟ್ಟು ಹೊರಗಡೆ ಬರುವಾಗ ಆ ಕಡೆ ರೈಟ್ ಸೈಡಲ್ಲಿ ಗಂಡಸರ ಶೌಚಾಲಯ, ಈ ಕಡೆ ಲೆಫ್ಟ್ ಸೈಡಲ್ಲಿ ಗಂಡಸರ ಶೌಚಾಲಯ ಅಂತಿತ್ತಲ್ಲ, ಅದು ನನಗೆ ಗೊತ್ತಿಲ್ಲ. ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೆ. ಮ್ಯಾನೇಜರ್ ಬಂದ್ಬಿಟ್ಟು ನಡೆಯಪ್ಪ ಎಲ್ಲರೂ ಹೋಗ್ತಾರೆ, ನೀನ್ಯಾಕೆ ಇಲ್ಲಿ ನಿಂತಿಲ್ಲ, ಅವ್ರು ಬಂದ್ಬಿಡ್ಲಿ ಅಂತಂದೆ. ಯಾರು ಬಂದುಬಿಡ್ಲಿ, ಅವ್ರೇನು ಅಂದ್ಕೊಂಡ್ರು, ಯಾರೋ ನಮ್ಮ ತಂದೆನೋ ನಮ್ಮ ಚಿಕ್ಕಪ್ಪನ ಯಾರೋ ಹೊರಗಡೆ ಶೌಚಾಲಯಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಂಡ್ರು. ಆಮೇಲೆ ಇಲ್ಲ ಅವ್ರು ಬಂದುಬಿಡ್ಲಿ ಅಂದೆ. ಯಾರು ಅದೇ ಇಷ್ಟೊತ್ತು ಬಂದಿರಲ್ಲ ಅಲ್ಲಿ ಮುಂದೆಗಡೆ ದೊಡ್ಡ ಆರ್ಟಿಸ್ಟ್ಗಳು, ಕಲಾವಿದರು, ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ. ಅಂದರೆ ನಾನು ಅಷ್ಟು ಅಮಾಯಕ. ಆವಾಗ ನನಗೆ ಸಿನಿಮಾ ಅಂದರೆ ರೀಲ್ ಇರುತ್ತೆ, ಪ್ರಾಜೆಕ್ಟ್ ಇರ್ತದಲ್ಲ, ಏನೂ ಗೊತ್ತಿಲ್ಲ. ಡ್ರಾಮಾಗಳು ನೋಡ್ತಿದ್ನಲ್ಲ, ಸಿನಿಮಾದವರು ಅಂದರೆ ಇಷ್ಟು ಹೈಟು, ಈ ಪರ್ಸ್ನಾಲಿಟಿ ಇರ್ತಾರೆ, ಅವರೆಲ್ಲ ಅಲ್ಲಿ ನಟನೆ ಮುಗಿಸ್ಕೊಂಡು ವಾಪಸ್ ಹಿಂಗೆ ಬರುವಾಗ ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ನಿಂತಹ ಅಮಾಯಕ ಬಾಲಕ ನಾನು ಅವಾಗ. ಸರಿ ಕೇಳಿದ್ರು, ಅದಲ್ಲ ಇದು ರೀಲು ಒಂದೆಲ್ಲ ಇರುತ್ತೆ ಅಂತ ಗೊತ್ತಾಗೋದು ಒಂದು ಕುತೂಹಲ ಸ್ಟಾರ್ಟ್ ಆಗಿತ್ತು ನನಗೆ. ಈ ರೇಡಿಯೋನಲ್ಲಿ ಏನೋ ಕೇಳ್ತಾ ನಾನು ಹಿಂದೆಗಡೆ ಬಗ್ಗೆ ನೋಡ್ತಾ ಇದ್ದೆ, ಒಳಗಡೆ ಕೂತ್ಕೊಂಡು ಯಾರೋ ಮಾತಾಡ್ತಾವ್ರೆ ಅಂತ. ಅಂದರೆ ಅಷ್ಟು ಚೈಲ್ಡಿಶ್ನೆಸ್ಸು ನನಗೇನು ಗೊತ್ತಿರಲಿಲ್ಲ. ನಟನೆ ಮಾಡಿದೆ. ಮೊದಲನೇ ಚಿತ್ರ ದೊಂಬರ ಕೃಷ್ಣ, ಅದರಲ್ಲಿ ಸುಂದರಕೃಷ್ಣ ಅರಸ್ ಸಾರು ಮತ್ತು ಮುಸುರಿ ಕೃಷ್ಣಮೂರ್ತಿ ಸಾರು. ಕ್ಯಾರೆಕ್ಟ್ರ್ ಏನಪ್ಪ ಅಂದರೆ ಚಿತ್ರದಲ್ಲಿ ನನ್ನ ತಂದೆ, ಅಂದರೆ ಚಿತ್ರದಲ್ಲಿ ನನ್ನ ತಂದೆ ಮುಸುರಿ ಕೃಷ್ಣಮೂರ್ತಿಯವರು. ಅವರು ಊರಲ್ಲಿ ಒಂದು ದೊಡ್ಡ ವಿಲನ್ನು. ಸುಂದರಕೃಷ್ಣ ಅರಸವರು ಊರಿನ ನಾಯಕರು. ಸೊ ನಾನು ಅವರ ಮಗ, ಮುಸುರಿ ಕೃಷ್ಣಮೂರ್ತಿಯವರ ಮಗ. ಸೊ ಹೀಗಾಗಿ ನನ್ನ ಓಡಾಡತನ ತುಂಬ ಇತ್ತು. ನನ್ನ ತಂದೆಯವ್ರನ್ನ ಮಾತಾಡ್ಸೋಕ್ಕೆ ಅಂತ HMK ಮೂರ್ತಿ ಸಾರು ಮನೆಗೆ ಬಂದಾಗ, ನಿನ್ನ ಮಗನ್ನ ನಾವು ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸ್ಬೋದಾ ಅಂತ ಕೇಳಿದ್ರೆ, ಕರ್ಕೊಂಡೋಗ್ರಿ ಅಂತ ಅಂದರು. ಹೋದ್ವಿ, ಆ್ಯಕ್ಟ್ ಮಾಡಿದ್ವಿ, ಬಂದ್ವಿ. ಕಪಾಲಿ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಯಿತು. ನಾನು ಕೆಲವು ಮಧ್ಯದಲ್ಲೂ ಕೂಡ ಹೇಳ್ಕೊಂಡಿದ್ದೀನಿ.
ನನ್ನನ್ನು ರಾಜಾಜಿನಗರದ ನಮ್ಮ ಮನೆಯಿಂದ ಕಪಾಲಿ ಥಿಯೇಟ್ರ್ ತನಕ ಅಂಬಾಸಿಡರ್ ಕಾರಲ್ಲಿ ಬಂದಾದಮೇಲೆ ಕಪಾಲಿ ಥಿಯೇಟ್ರ್ ಮುಂದೆಗಡೆ ದೊಡ್ಡದೊಂದು ಆನೆನ ನಿಲ್ಲಿಸ್ಕೊಂಡಿದ್ರು. ಸೊ ಆ ಆನೆಯಲ್ಲಿ ಒಂದು ಮೆರವಣಿಗೆ ಮಾಡಿಸ್ಬೇಕು ಅಂಥೇಳಿ ಸುಂದರಕೃಷ್ಣ ಅರಸ್ ಸಾರು, ಮುಸುರಿ ಕೃಷ್ಣಮೂರ್ತಿ ಸಾರು, ನಾನು ಮತ್ತು ದೊಂಬರಕೃಷ್ಣ ಸುರೇಶ್ ಅಂಥೇಳಿ ಈಗ ಕಲಾವಿದರು, ನಾವು ಅಷ್ಟೂ ಜನನೂ ಆನೆ ಮೇಲೆ ಕೂರಿಸ್ಕೊಂಡು 6 ಕ್ರಾಸ್ನ ರೌಂಡ್ ಓಡಿಸ್ಕೊಂಡು, ಅಂದರೆ ಕಪಾಲಿಯಿಂದ ಮುಂದೆ ಹೋಗಿ ಸಿಂಡಿಕೇಟ್ ಬ್ಯಾಂಕ್ ರೋಡಲ್ಲಿ ಹೋಗಿ ಈಗಿರೋ ಫ್ರೀಡಮ್ ಪಾರ್ಕ್ ಹತ್ರ ಲೆಫ್ಟ್ ತಗೊಂಡು ಅಣ್ಣವ್ರ ಆಫೀಸು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಬಂದು ಆ ಮೂವಿ ಲ್ಯಾಂಡ್ ಥಿಯೇಟ್ರ್ ಹತ್ರ ಲೆಫ್ಟ್ ತಗೊಂಡು ಬಂದು ನಮ್ಮನ್ನು ಅಲ್ಲಿ ಕಪಾಲಿ ಥಿಯೇಟ್ರ್ ಮುಂದೆ ಇಳಿಸಿದ್ರು. ಸೊ ಹೀಗಾಗಿ ಯಾರಾನ ಕೇಳಿದ್ರೆ ನೀವು ಗಾಂಧಿನಗರಕ್ಕೆ ಹೇಗೆ ಬಂದ್ರಿ ಅಂತ ಕೇಳಿದ್ರೆ ನಾನು ಕುತೂಹಲದಿಂದ ಹೇಳ್ತೀನಿ ನಾನು ಆನೆಯಲ್ಲಿ ಬಂದೆ ಅಂತ. ಅಂದರೆ ಸತ್ಯನೂ ಕೂಡ. ಸೊ ಹೀಗಾಗಿ ಆನೆಯಲ್ಲಿ ಬಂದಂಥ ಹೆಗ್ಗಳಿಕೆ ಅದು ಇವತ್ತು ಏನೇ ಅದು ಆವತ್ತಿನ ನಿರ್ಮಾಪಕರ ಸಂಘದ ಅಧ್ಯಕ್ಷರು, ಮೊಟ್ಟ ಮೊದಲನೇ ಅಧ್ಯಕ್ಷರು ನಮ್ಮ ಗುರುಗಳೇ HMK ಮೂರ್ತಿಯವರು. ಇವತ್ತು ನಾನು ಆ ಜಾಗದಲ್ಲಿ ಕೂತಿದ್ದೀನಿ, ಒಬ್ಬ ಬಾಲನಟನಾಗಿ ಬಂದು ಎಲ್ಲ ಆಯಿತು, ಎಲ್ಲ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ದಿವಸ ಎಂಟೈರ್ ಕುಟುಂಬ ಬಂದು ಸಿನಿಮಾ ನೋಡೋಕ್ಕೆ ಅಂತ ಬಂದಿದ್ದರು. ನನ್ನ ತಂದೆಯವರು ಕೂಡ ಬಂದಿದ್ದರು. ಸೊ ಸಿನಿಮಾ ನೋಡಾದ ಮೇಲೆ ಒಂದು ಅಷ್ಟು ಸಹಸ್ರ ಮಂಗಳಾರತಿನ ನನಗೂ ತೆಗೆದ್ರು, ಪಾಪ ನಮ್ಮ ಗುರುಗಳಿಗೂ ತೆಗೆದ್ರು. ಅಲ್ಲಪ್ಪ ನನ್ನ ಮಗನ ಕರ್ಕೊಂಡೋಗಿ ನೀನೇನೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸ್ತೀಯ ಅಂದರೆ ಈ ಥರದ ಕ್ಯಾರೆಕ್ಟರ್ಗಳ ಮಾಡಿಸೋದು ಅಂತ. ನಾನು ಚಿಕ್ಕ ಹುಡುಗ, ಆ ಊರಲ್ಲಿ ಏನಪ್ಪ ಅಂದರೆ ಆ ಹುಡುಗರನ್ನೆಲ್ಲ ಊರಲ್ಲಿ ಹಾಳು ಮಾಡ್ತಾ ಇರ್ತೀನಿ, ಕರ್ಕೊಂಡು ಹೋಗೋದು, ಅವ್ರಿಗೆ ಬೀಡಿ ಸೇರಿಸೋದು, ನಾನು ಬೀಡಿ ಸೇರಿಸೋದು, ಮತ್ತು ಕಾರ್ಡ್ಸ್ ಆಡೋದು, ಸಾರಾಯಿ ಕುಡಿಯೋದು, ಇಂಥವನ್ನೇ ಮಾಡ್ತಾ ಇರ್ತೀನಿ. ಸೊ ನನ್ನನ್ನು ಒಂದು ಆ್ಯಟಿಟ್ಯೂಡ್ನ ನೋಡಿ ಡೈರೆಕ್ಟ್ರು ಇಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಮಾಡು 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 ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು. ಅದು ಮುಗಿದಾದ ಮೇಲೆ ಬಹಳಷ್ಟು ಚಿತ್ರಗಳಲ್ಲಿ ಕಳಸಾಪುರದ ಹುಡುಗರು ಇಂದ ಹಿಡಿದು ಭಾಳಷ್ಟು ಅವತ್ತಿನ ಚೈಲ್ಡ್ ಆರ್ಟಿಸ್ಟ್ ಆಗಿ ನನಗೆ ತುಂಬ ಆಹ್ವಾನಗಳು ಬಂದವು. ಆದರೆ ವಿನಮ್ರವಾಗಿ ನಮ್ಮ ತಂದೆಯವರು ತಿರಸ್ಕರಿಸಿದ್ರು. ಬೇಡಿ, ಅವನು 3ನೇ ಕ್ಲಾಸು 4ನೇ ಕ್ಲಾಸಿಗೆ 3ನೇ ಕ್ಲಾಸಲ್ಲಿ ಇದ್ದಾನೆ, ಈ ಟೈಮಲ್ಲಿ ಅವನಿಗೆ ಬೀಡಿ ಕೈಯಲ್ಲಿ ಕಾರ್ಡ್ಸು ಬಾಟ್ಲೆಲ್ಲ ಕೊಟ್ಟಾಯಿತು, ಇನ್ನು ದಯವಿಟ್ಟು ಬೇಡ ಅಂಥೇಳಿ ತುಂಬ ಅವಾಯ್ಡ್ ಮಾಡಿದ್ರು. ನಮಗೆ ಸ್ವಲ್ಪ ಕುತೂಹಲ ಜಾಸ್ತಿ ಆಗೋಯಿತು. ಸೊ ಅದಾದಮೇಲೆ ಪ್ರಯತ್ನ ಪಟ್ಟರು, ಆಗಲಿಲ್ಲ. ನಂತರ ನನಗೆ ನಾನೊಬ್ಬ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಕುತೂಹಲ ಇತ್ತು ನನಗೆ. ಕಲಾವಿದನಿಗಿನ ಒಬ್ಬ ಡೈರೆಕ್ಟ್ರ್ ಆಗಬೇಕು ಅನ್ನೋ ಕುತೂಹಲಕ್ಕೆ ಅಂತ ಉದ್ಯಮಕ್ಕೆ ಬಂದೆ. ನಂತರ ನನ್ನ ಗುರುಗಳು ನನಗೆ ಪಾಯ ಹಾಕಿದವರು HMK ಮೂರ್ತಿಯವರಾದರೆ, ಕಟ್ಟಡ ಕಟ್ಟಿದವರು KV ಜಯರಾಮ್ ಅವರು, ನಮ್ಮ ದಿವಂಗತ KV ಜಯರಾಮ್ ಅವರು. ಅವರು ದೊಡ್ಡ ಕಣ್ಣೀರು ಖರ್ಚೀಫ್ ಡೈರೆಕ್ಟ್ರ್ ಅಂತಲೇ ಅವ್ರನ್ನ ಕರಿತಿದ್ರು ಆವತ್ತಿನ ಸಂದರ್ಭದಲ್ಲಿ. ಅವರ ಪರಿಚಯ ಆಯಿತು. ಸೊ ಆ ಪರಿಚಯ ಆದಂಥ ಸಂದರ್ಭದಲ್ಲಿ, ಸರ್ ನಾನು ನಿಮ್ಮ ಜೊತೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಬೇಕು ಅಂತ ಕೇಳಿದೆ. ಅವರು ಇಲ್ಲೆಲ್ಲ ಡೈರೆಕ್ಷನ್ನ 70 ವರ್ಷ ಆದಮೇಲೂ ವೀಲ್ ಚೇರಲ್ಲಿ ಕೂತ್ಕೊಂಡು ಮಾಡ್ಬೋದು, ನೀನು ಕ್ಯಾರೆಕ್ಟ್ರ್ ಮಾಡು ಬಣ್ಕರ್ ಅಂತೇಳಿ ನನ್ನನ್ನು ಭಾಳ ಒತ್ತಾಯ ಮಾಡಿ ರಂಜಿತಾ ಅಂತ ಒಂದು ಸಿನಿಮಾದಲ್ಲಿ ನಾನು ನಟನೆ ಮಾಡಿದೆ. ಸೂಪರ್ ಡೂಪರ್ ಹಿಟ್ಟು, ಅವತ್ತಿನ ಕಾಲಕ್ಕೆ ದೊಡ್ಡ ಹಿಟ್ಟು ಸಿನಿಮಾ ಅದು. ಅದರಲ್ಲಿ ನಾನು ಶ್ರುತಿಯವರ ಬ್ರದರ್ ಕ್ಯಾರೆಕ್ಟರ್ ಮಾಡಿದ್ದೆ, ಅಭಿಜಿತ್ ಅವರು ಕೂಡ ಆ್ಯಕ್ಟ್ ಮಾಡಿದರು. ಸೊ ಹೀಗಾಗಿ ಅಲ್ಲಿಂದ ಮತ್ತೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಸ್ವಲ್ಪ ಗ್ಯಾಪು, ಮನೇಲೆಲ್ಲ ಬಯಸ್ಕೊಂಡು ಆದಮೇಲೆ ಚಿತ್ರರಂಗಕ್ಕೆ ಮತ್ತೆ KV ಜಯರಾಮ್ ಅವರ ರಂಜಿತಾ ಚಿತ್ರದಿಂದ ಬಂದೆ. ಅದು ಮುಗೀತು, ಹಿಟ್ಟಾಯಿತು, ಎಲ್ಲ ಆಯಿತು. ತಿರುಗಿ ನಾನು ಡೈರೆಕ್ಟರ್ ಹತ್ರ ಹೋಗಿ, ಸರ್ ನಿಮ್ಮ ಕೈ ಮುಗಿತು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಸೇರಿಸ್ಕೊಳ್ಳಿ ಅಂತ. ಇಲ್ಲ ಬೇಡ ಬಣ್ಕರಿ, ಒಂದು ಗಾಜಿನ ಮನೆ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಆ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ನೀನು ಮಾಡು ಅಂತ ಅಂದರು. ಸರ್ ಬೇಡ ಸರ್, ನಿಮ್ಮ ಕೈ ನಾನು ಅಸಿಸ್ಟೆಂಟ್ ಆಗ್ಬೇಕು ಸರ್, ನಾನು ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರಬೇಕು, ಇಲ್ಲ ಮಾಡಬೇಕು ಅಂತೇಳಿ ಮಾಡಿಸಿದ್ರು. ಗಾಜಿನ ಮನೆಯೂ ಕೂಡ ಆ್ಯಕ್ಟ್ ಮಾಡಿದೆ. ಆಮೇಲೆ ಯೋಚನೆ ಮಾಡಿದೆ, ಇನ್ನು ನಾನು ಏನು ಅಂದ್ಕೊಂಡಿದ್ದೀನಿ ಅದು ಆಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿ, ನಾನೇ ಯಾಕೆ ಒಂದು ಸಿನಿಮಾ ನಿರ್ಮಾಣ ಮಾಡಬಾರ್ದು ಅನ್ನೋ ಒಂದು ಕುತೂಹಲದಿಂದ ಅವತ್ತು ಒಂದು ಮಾಂಗಲ್ಯ ಸಾಕ್ಷಿ ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದೆ. 92-93 ನನ್ನ ಸ್ನೇಹಿತರು ಒಡನೋಟಿನ ಜೊತೆ ರಂಜಿತಾ ಸಿನಿಮಾ ಆದಮೇಲೆ ಗಾಜಿನ ಮನೆಯೂ ಆದಮೇಲೆ ಮಾಂಗಲ್ಯ ಸಾಕ್ಷಿ ನಮ್ಮ ಕಂಪ್ಲೀಟ್ ಚಿಕ್ಕಣ್ಣ ಅಂತ ಡೈರೆಕ್ಟ್ರು, ನನ್ನ ಸ್ನೇಹಿತರು ಚಿನ್ನೇಗೌಡರು ಅಂತಿದ್ರು ಮತ್ತು ಅನ್ವರ್ ಅಂತಿದ್ರು, ಎಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡಿ ಆ ಚಿತ್ರ ಮಾಡೋಂಥ ಸಂದರ್ಭದಲ್ಲಿ ನನಗೆ ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದರೆ ನನ್ನ ನಟನೆ ಮಾಡೋದಕ್ಕೋಸ್ಕರ, ಯಾಕಂದರೆ 2-3 ಸಿನಿಮಾಲಿ ಆ್ಯಕ್ಟ್ ಮಾಡಿದ್ನಲ್ಲ, ನನ್ನ ನಟನೆ ಉದ್ದೇಶ ಇರೋದ್ರಿಂದ ಸಿನಿಮಾ ನಿರ್ಮಾಣ ಮಾಡ್ತಾಯಿದ್ದೀನಿ ಅನ್ನೋವಂಥ ಒಂದು ಭಾವನೆ ಎಲ್ರಿಗೂ ಬಂದಿತ್ತು. ಬಟ್ ನಾನು ನಟನೆ ಮಾಡಲಿಲ್ಲ, ಅದರಲ್ಲಿ ಬರೀ ಪ್ರೊಡ್ಯೂಸ್ ಮಾಡಿದ್ದಷ್ಟೇನೆ. ಸೊ ನಂತರದ ದಿನಗಳಲ್ಲಿ ಹಾಗೇ ಡಿಸ್ಟ್ರಿಬ್ಯೂಷನ್ಗೆ ಅಂತ ಬಂದೆ. ಅಂದರೆ ಒಂದು ಸಿನಿಮಾ ನಿಲ್ಲಿಸಿ ರಿಲೀಸ್ ಆಗಬೇಕು ಅಂದರೆ ಏನೆಲ್ಲ ತಿಳ್ಕೊಂಡಿರಬೇಕು ಅನ್ನೋ ಒಂದು ಕುತೂಹಲದಿಂದ ಆ ಹಂಚಿಕೆಯನ್ನು ಕಲ್ತ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಡಿಸ್ಟ್ರಿಬ್ಯೂಷನ್ಗೂ ಕೂಡ ಕೈ ಹಾಕಿದೆ.
ಸೊ ಡಿಸ್ಟ್ರಿಬ್ಯೂಷನ್ ಕೈ ಹಾಕಿ ಒಂದು 30-35-40 ಚಿತ್ರಗಳನ್ನು ಕೂಡ ಹಂಚಿಕೆದಾರನಾಗಿ ಮಾಡಿದೆ. ಆ ಸಂದರ್ಭಕ್ಕೆ ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅವರು ಕನ್ನಡ ಕಾವಲು ಸಮಿತಿಯ ಸದಸ್ಯರಾಗಿದ್ದರು. ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಅಧ್ಯಕ್ಷರಾಗಿದ್ದರು. ಸೊ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂಥೇಳಿ ನಾನು ಆವಿಡೆ ಶ್ಯಾಮಲ ಅಂತ ಒಂದು ತೆಲುಗು ಚಿತ್ರವನ್ನು ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ಅಂತ ತಂದಿದ್ದೆ. ನನ್ನ ತಂದೆಯವ್ರಿಗೆ ಯಾವ ರೀತಿ ಗೊತ್ತಾಯಿತೋ ಗೊತ್ತಿಲ್ಲ. ಅವಾಗೆಲ್ಲ ಪೇಜರ್ ಕಾಲ. ಕಾಲ್ ಮಿ ಬ್ಯಾಕ್ ಇಮಿಡಿಯೇಟ್ಲಿ ಡಾಕ್ಟರ್ ಮಹಾದೇವ್ ಬಣಕಾರ್ ಅಂತ ಬರ್ತಾನೆ ಇತ್ತು ಶಾಸಕರ ಭವನದಿಂದ. ಹೋದೆ ಏನು ಅಂತ, ಅಲ್ಲಪ್ಪ ನಾವು ಕರ್ನಾಟಕದಿಂದ ಕನ್ನಡದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ಬರಬೇಕು ಅಂಥೇಳಿ 380 ಸುತ್ತಲೆಗಳನ್ನು ಹೊಡೆಸ್ತಾ ಇದ್ದೀವಿ. ನನ್ನ ಮಗನಾಗಿ ನೀನು ತೆಲುಗು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆಯಾ ಅಂದರೆ ಇದರಂಥ ವಿಪರ್ಯಾಸ ಇನ್ಯಾವುದೂ ಇಲ್ಲ ಅಂತ ಅಂದರು. ಇಲ್ಲ ನಾನು ಸ್ವಲ್ಪ ಒಂದು ಸುಳ್ಳು ಹೇಳಿದೆ. ಇಲ್ಲ ಅದು ನಾನೆಲ್ಲ ಮಾಡ್ತಾ ಇರೋದು, ಎಲ್ಲ ಸ್ನೇಹಿತರು ಅದು ಅಂದೆ. ಅವತ್ತಿನ ಪತ್ರಿಕೆಯಲ್ಲಿ, ಉದಯವಾಣಿ ಪತ್ರಿಕೆಯಲ್ಲಿ ಹಾಕ್ಬಿಟ್ಟಿದ್ರು, ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಉಮೇಶ್ ಬಣಕಾರ್ ಅಂತ ಇತ್ತು. ಅದನ್ನು ತೋರಿಸಿ, ನೋಡಪ್ಪ ನಾನು ಕನ್ನಡಕ್ಕೋಸ್ಕರ ನನ್ನ ಸೇವೆ ನಾನು ಮಾಡ್ತಾಯಿದ್ದೀನಿ. ನೀನು ತೆಲುಗು ಡಿಸ್ಟ್ರಿಬ್ಯೂಷನ್ ಮಾಡೋದಾಯಿತು ಅಂದರೆ ದಯಮಾಡಿ ಇನ್ನು ಮುಂದಕ್ಕೆ ನೀನು ಬರೀ ಉಮೇಶ್ ಅಂತ ಅಷ್ಟೇ ಆಗೇ ವಿನಃ ಉಮೇಶ್ ಬಣಕಾರ್ ಅಂತ ಇಟ್ಕೋಬೇಡ. ಬೇಕಾದ್ರೆ ನಾನು ಅಫಿಡೌಟ್ ಮಾಡಿಸ್ಕೊಡ್ತೀನಿ, ನನ್ನ ಗೌರವನ ಹಾಳು ಮಾಡಬೇಡ ಅಂದರು. ಅವತ್ತು ಅವರು ಶಾಸಕರ ಭವನದಿಂದ ಅದನ್ನು ಮಾತನ್ನ ಕೇಳ್ಕೊಂಡು ಬಂದು ಗಾಂಧಿನಗರದಲ್ಲಿ ಅವತ್ತು ಡಿಸ್ಟ್ರಿಬ್ಯೂಷನ್ ಬಿಟ್ಬಿಟ್ಟೆ. ಬೇಡ ಇನ್ನು ಮುಂದಕ್ಕೆ ಹೊರ್ಕೊಂಡಾಗಲ್ಲ ಅಂತ. ಅಷ್ಟೊತ್ತಿಗಾಲೇ ಒಂದು 40 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಸೊ ಇದು ನನ್ನ ಚಿತ್ರರಂಗದ ಬಂತು. ಅಲ್ಲಿಂದ ಆದಮೇಲೆ ವಾಣಿಜ್ಯ ಮಂಡಳಿನಲ್ಲಿ ಒಂದು 3 ಸಾರಿ ಉಪಾಧ್ಯಕ್ಷನಾಗಿ, ನಿರ್ವಾಹಕರ ವಲಯದಿಂದ ಉಪಾಧ್ಯಕ್ಷನಾಗಿ ಸೇವೆಯನ್ನು ಮಾಡಿದೆ. ಒಂದು 11 ವರ್ಷ ಕಾರ್ಯಕಾರಿ ಸಮಿತಿಯ ಸದಸ್ಯನಾದೆ. ಈಗ ಹಾಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಸೊ ಈ ಒಂದು ಸುದೀರ್ಘವಾದಂಥ ವ್ಯವಸ್ಥೆಯಲ್ಲಿ ನನ್ನ ಮೂಲ ಉದ್ದೇಶ ಏನಿತ್ತು, ನಾನೊಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಏನೊಂದು ಅಂದ್ಕೊಂಡು ಬಂದೆ. ಅದನ್ನು ಒಂದನ್ನು ಬಿಟ್ಟು ಈಗ ಮಿಕ್ಕಿದ್ದೆಲ್ಲ ಆಗೋಗ್ಬಿಟ್ಟೆ. ಆ ನೋವು ನನಗೆ ಇನ್ನೂ ಕಾಡ್ತಾ ಇದೆ. 5 ಥಿಯೇಟ್ರ್ಗಳನ್ನ ಎಕ್ಸಿಬಿಟಿವ್ ಪ್ರದರ್ಶಕನಾಗೂ ಕೂಡ 5 ಥಿಯೇಟ್ರ್ಗಳು ಲೀಸಿಗೆ ತೊಗೊಂಡಿದ್ದೆ. ಸೊ ಎಲ್ಲ ಥಿಯೇಟ್ರ್ಗಳನ್ನ ಬಂದ್ ಮಾಡಿದ್ದೀನಿ. ಇದು ನನ್ನ ಚಿತ್ರರಂಗದ ಜರ್ನಿ. ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.